ಅದು ಕೇಸ್ ಆಗಿರ್ತಕ್ಕಂಥದ್ದು ಬೇಲೆಬಲ್ ಸೆಕ್ಷನಲ್ಲಿ ನೀವು ಹಾಕೊಂಡಿದ್ದೀರಿ, ಬೇಲೆಬಲ್ ಸೆಕ್ಷನಲ್ಲೇ ನೀವೇ ಹಾಕೊಂಡಿದ್ದೀರಿ ಕೇಸ್ನ. ಬೇಲೆಬಲ್ ಸೆಕ್ಷನ್ ಅದು ಸ್ವಲ್ಪ ಇರಪ್ಪ, ಬೇಲೆಬಲ್ ಸೆಕ್ಷನ್ ಯಾರು ಹೋದ್ರೂ ಕೋರ್ಟಲ್ಲಿ ಇದು ಕೊಡ್ತಾರೆ, ನೀನು ವಕೀಲ ನಿಂದು ಬೇರೆ. ಇಲ್ಲಿ ಆ ವ್ಯಕ್ತಿ ಬರಲ್ಲ ಅಂತ ಏನು ಹೇಳಿಲ್ಲ, ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡಿದ್ದಾನೆ. ರೇವಣ್ಣ ಅವರು 2 ದಿವಸ ಸಮಯ ಕೇಳಿದ್ದಾರೆ, ಬರಲ್ಲ ಅಂತ ಹೇಳಿಲ್ಲ. 8 ಬಾರಿ 10 ಬಾರಿ ಸಮನ್ಸ್ ಕೊಟ್ಟು ಈ ದೇಶದಲ್ಲಿ ಆ ಸಮನ್ಸ್ಗೆ ಗೌರವನೇ ಕೊಡದೇ ಇರತಕ್ಕಂಥದ್ದು ನಡೀತಾ ಇದೆ. ಮೊದಲನೇ ಸಮನ್ಸ್ಗೇನೆ ನೋಟಿಸ್ಗೇನೆ ಬರಲಿಲ್ಲ ಅಂತ ಹೇಳಿ ಅದಕ್ಕೆ ನಿಮ್ಮ ಮಾತುಗಳು ಏನೇನು ಮಾಡ್ತಾಯಿದ್ದೀರಿ ನೋಡ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳನ್ನು ಎಳೆದುಬಿಟ್ರಿ, ಇದರಲ್ಲಿ ನೀವೇ ಕಳಿಸ್ಬಿಟ್ಟಿದ್ದೀರಿ. ದೇವೇಗೌಡರು ಪ್ರಧಾನಮಂತ್ರಿಗಳು ಇಬ್ಬರು ಚಿತಾವಣೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ವಿದೇಶಕ್ಕೆ. ಯಾರು ನಿಮಗೆ ಇವೆಲ್ಲ ಹೇಳಿದವರು? ನೀವುಗಳೇ ಏನೇನು ಬೇಕೋ ಸರ್ಕಾರದಲ್ಲಿ ನಿಮ್ಮ ಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟ್ರು, ನೀವು ಈ ರೀತಿಯ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ತನಿಖೆಯ ಆ ದಿನ ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗಬೇಕು ಅಂತ ಇದ್ದೀರೋ, ಆ ತನಿಖೆಯ ವರದಿ ಕೇವಲ ಪ್ರಚಾರಕ್ಕೋಸ್ಕರ ಇಟ್ಕೊಂಡಿದ್ದೀರೋ ಈ ಕಮಿಟಿ ರಚನೆ ಮಾಡಿರೋದು? ಇದನ್ನು ಫಸ್ಟ್ ಆಫ್ ಆಲ್ ನಾನು ಕೇಳ್ತೀನಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಆ ಪ್ರಕ್ರಿಯೆಗಳು ಹೆಂಗೆ ಪ್ರಾರಂಭ ಮಾಡ್ಕೊಂಡಿದ್ದೀರಿ ಅಂತ. ಇಲ್ಲಿ ಪ್ರಶ್ನೆ, ಈ ಪ್ರಕರಣ 21ನೇ ತಾರೀಕು ಏನು ಪ್ರಾರಂಭ ಮಾಡ್ಕೊಂಡಿದ್ದೀರಿ? ನಾನು ಅವೆಲ್ಲ ಬೇರೆ ವಿಷಯಗಳು, ನಾನು ಸ್ವಲ್ಪ ದಾಖಲೆಗಳು ರೆಡಿ ಮಾಡಿ ಇಟ್ಟಿದ್ದೇನೆ, ಇವರು ಏನೇನು ಮಾಡಿದ್ದಾರೆ ಅನ್ನೋದು. ಪಾಪ ಹೇಳಿದ್ದಾರೆ ಕೆಲವರು, ಕುಮಾರಸ್ವಾಮಿನೇ ಬಿಟ್ಬಿಟ್ಟವ್ರು ಇದನ್ನು ಕ್ಯಾಸೆಟ್ನ ಅಂತ. ಕುಮಾರಸ್ವಾಮಿನೇ ಬಿಟ್ಟು ನನಗೆ ಹುಚ್ಚ. ಈ ಕ್ಯಾಸೆಟ್ ಪ್ರಿಪೇರ್ ಮಾಡೋದು ನಾನಲ್ಲ, ಹಲವಾರು ಪ್ರಕರಣಗಳು ಕೊಡಬಲ್ಲೆ. ಯಾವ್ಯಾವ ಕಾಲದಿಂದ ಸಿನಿಮಾ ಟೆಂಟ್ಗಳಲ್ಲೂ ಸಹ ಇವೆಂಥವು ಅಶ್ಲೀಲ ಚಿತ್ರಗಳನ್ನ ಹಾಕೊಂಡು ಓಡಿಸ್ತಾ ಇದ್ರಲ್ಲ, ಆ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅನ್ನೋದು ಗೊತ್ತು ನನಗೆ. ಆ ಎಕ್ಸ್ಪೀರಿಯನ್ಸ್ ಅದು ಮುಂದುವರೆದಿದೆ ಅಷ್ಟೇ ಈ ಕ್ಯಾಸೆಟ್ ಪ್ರಿಪ್ರೇಷನ್ದು. ಅವರು ಇವತ್ತು ಚರ್ಚೆ ಮಾಡ್ಯಾರೆ.